ನಮಸ್ಕಾರ ವೀಕ್ಷಕರೇ, ಇವತ್ತಿನ ಬಗ್ಗೆ ಪ್ರಾಣಾಯಾಮ ಬಗ್ಗೆ ಹೇಳಿಕೊಳ್ಳುತ್ತೇನೆ. ಇದರಲ್ಲಿ 5 ಬರುತ್ತವೆ ಪ್ರಾಣವು. ಒಂದನೇದು ಪ್ರಾಣವು. ಪ್ರಾಣವು ದೇಹದ ಮುಂಭಾಗದಲ್ಲಿ ಚಲಿಸುತ್ತ ಉಸಿರಾಟವನ್ನು ನಿಯಂತ್ರಿಸುತ್ತದೆ. ಅಂದರೆ ಯಾಕಂದ್ರೆ ಮುಂಭಾಗದಲ್ಲಿ ಉಸಿರನ್ನು ಹೋಗಿ ನಿಯಂತ್ರಿಸಲಾಗುತ್ತದೆ ಮತ್ತು ಉಸಿರಾಟ ಮೂಲಕ ಪ್ರಕೃತಿ ಚೈತನ್ಯವನ್ನು ಅದು ಹೀರಿಕೊಳ್ಳುತ್ತದೆ. ಪ್ರಕೃತಿ ಮೂಲಕ ಚೈತನ್ಯವನ್ನು ಹೀರಿಕೊಳ್ಳುತ್ತದೆ ಉಸಿರು. ಮತ್ತೆ ಎರಡನೇದು ಆಪನವು. ಆಪನ ವಾಯು ಹೊಟ್ಟೆಯ ಕೆಳಭಾಗದಲ್ಲಿ ಸಂಚರಿಸುತ್ತಾ ಮೂತ್ರ ಮಲ ಸಂಬಂಧ ಕಲ್ಮಶಗಳನ್ನು ಹೊರಹಾಕುತ್ತಿದ್ದರೆ ಇದು ಆಪನ. ಎರಡನೇ ಏನ್ ಮಾಡ್ತಂದ್ರೆ ಹೊಟ್ಟೆಯ ಕೆಳಭಾಗದಲ್ಲಿ ಸಂಚರಿಸುತ್ತಾ ಮೂತ್ರ ಮಲಸಂಗ ಕಲ್ಮಶಗಳನ್ನು ಹೊರಹಾಕುತ್ತದೆ. ಉಸಿರು ಮೂಲಕ ಹಾಕುತ್ತದೆ. ಎರಡನೇ ಸಮಾನವು ವಾಯು ಜಠರಾಗ್ನಿಯನ್ನು ಹತ್ತಿಸಿ ಜೀರ್ಣಕ್ರಿಯೆಯನ್ನು ಪ್ರಚೋದಿಸಿ ಒಟ್ಟು ಶರೀರದ ಚಲನವಲನಗಳನ್ನು ಹದಗೊಳಿಸಿ ಹಾಗೆ ಹೊಟ್ಟೆಯ ಒಳಗಿನ ಅಂಗಾಂಗಗಳನ್ನು ಸಮತೋಲನವನ್ನು ಕಾಪಾಡುತ್ತದೆ. ಗಂಟಲುಗಳನ್ನು ಪ್ರದೇಶದಲ್ಲಿ ಸಂಚರಿಸುತ್ತದೆ. ಇದು ಏನ್ ಮಾಡ್ತಾರೆ? ಸಮಾನವೇ ಜಠರ ಹತ್ತಿಸಿ ಜೀರ್ಣಕ್ರಿಯೆ ಮಾಡ್ತಿದ್ದಾರೆ ಉಸಿರು. ಇದೆಲ್ಲ ಉಸಿರನ್ನು ಮೈಮೈಸುತ್ತದೆ ಮತ್ತು ಪ್ರಚೋದಿಸಿ ಒಟ್ಟು ಶರೀರದ ಚಲನವಲನಗಳನ್ನು ಹದಗೊಳಿಸುತ್ತದೆ. ಹೊಟ್ಟೆಯ ಅಂಗಾಂಗಗಳ ಮತ್ತು ಸಮತೋಲನವನ್ನು ಕಾಪಾಡುತ್ತದೆ. ಗಂಟಲಿನ ಪ್ರದೇಶ ಸಂಚರಿಸುತ್ತದೆ. ಗಂಟಲಿನ ಭಾಗ ಸಂಚರಿಸುತ್ತದೆ. ಸಮಾನತೆ. ಈಗ ನಾಲ್ಕನೇ ನೋಡ್ರಿ, ಉದಾರವಾಯು. ಧ್ವನಿಯನ್ನು ನಿಯಂತ್ರಿಸಿ ಉಸಿರಾಟ ಮತ್ತು ಆಹಾರ ಸೇವನೆಗಳಿಗೆ ಸಹಾಯ ಮಾಡ್ತದೆ. ಇದು ಧ್ವನಿಯನ್ನು ನಿಯಂತ್ರಿಸುತ್ತದೆ ಮತ್ತು ಆಹಾರ ಸೇವನೆಗಳಿಗೆ ಸಹಾಯ ಮಾಡುತ್ತದೆ. ಉದಾಹರಣೆ ವಾನ. ಐದನೇ ಬರ್ತದೆ ವಾನವು ಶರೀರದಲ್ಲಿ ಸಂಚರಿಸಿದ ಆಹಾರ ಮತ್ತು ಗಾಳಿಗಳಿಂದ ಸಂಚಯಗೊಂಡು ಶಕ್ತಿಯನ್ನು ರಕ್ತನಾಳಗಳನ್ನು ಮತ್ತು ನರಗಳ ಮೂಲಕ ಇಡೀ ದೇಹಕ್ಕೆ ವಿತರಿಸುತ್ತದೆ. ವಾನ ಏನ್ ಮಾಡ್ಕೊಂಡು ನೋಡಿದ್ರೆ ವಾನವು ಶರೀರದಲ್ಲಿ ಸಂಚರಿಸುತ್ತದೆ. ಇದು ಶರೀರದ ಎಲ್ಲ ಸಂಚರಿಸುತ್ತದೆ. ಆಹಾರ ಗಾಳಿಗಳಲ್ಲಿ ಸಂಚಾರಗೊಂಡು ಶಕ್ತಿಯನ್ನು ರಕ್ತಗಳು ಮತ್ತು ನರಗಳ ಮೂಲಕ ಇಡೀ ದೇಹಕ್ಕೆ ಸಂಚಾರಗೊಂಡರೆ ರಕ್ತ ಮತ್ತು ಇಡೀ ನರಗಳ ಮೂಲಕ ದೇಹಕ್ಕೆ ವಿತರಿಸುತ್ತದೆ. ಇದು ದೇಶದ ಪ್ರಾಣಗಳೇ ನಮ್ಮ ಶರೀರದ ಪ್ರಾಣಗಳು. ಇದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ನಮ್ಮ ಶರೀರದಲ್ಲಿ ಎಲ್ಲಾ ಪಾರ್ಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ಕಾರ.